ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಫ್ಟಿಲಿ 110 ಪಾಯಿಂಟ್ಸ್ಗಳ ಒಂದು ಗ್ಯಾಪ್ ಅಪ್ ಆಯಿತು. ಅಲ್ಲಿಂದ ಮತ್ತೆ ನಿಫ್ಟಿ ಕೆಳಗಡೆ ಬಂದು ಕ್ಲೋಸ್ ಆಯಿತು. 96 ಪಾಯಿಂಟ್ಸ್ಗಳ ಒಂದು ಫಾಲ್ ಆಯಿತು. ಹಾಗೆ ನಿಫ್ಟಿಯ ಸೆಕ್ಟರ್ಸ್ ಅಲ್ಲಿ PSU ಬ್ಯಾಂಕಿನಿಂದ 1.28% ಒಂದು ಪಾಸಿಟಿವ್ ನೋಡಲ್ಲಿ ಕ್ಲೋಸ್ ಆಗಿದೆ. ರಿಮೈನಿಂಗ್ ಸೆಕ್ಟರ್ ಒಂದು ಫ್ಲಾಟ್ ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ಬನ್ನಿ ನಾವು ನಿಫ್ಟಿಯ ಟಾಪ್ ಕ್ಲೋಸ್ ನೋಡ್ಕೊಂಡ್ ಬರೋಣ. ಹಾಗೇನೆ FII ಮತ್ತು DI ಆಕ್ಟಿವಿಟಿ ಏನಾಗಿದೆ ಈ ಒಂದು 3 ವಾರಗಳಲ್ಲಿ ಅದನ್ನು ಸಹ ನೋಡ್ಕೊಂಡು ನಿಫ್ಟಿ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟಾಪ್ ಗೇನರ್ ಅಲ್ಲಿ ಅದಾನಿ ಎಂಟರ್ಪ್ರೈಸಸ್, SBI ಲೈಫ್, ಇಂಡಸ್ಇಂಡ್ ಬ್ಯಾಂಕ್, ಅದಾನಿ ಪೋರ್ಟ್ಸ್, ಭಾರತಿ ಏರ್ಟೆಲ್ ಇದೆ. ಸೊ 5.25 ಇಂದ 0.97% ಒಂದು ಅಪ್ ಮೂವ್ ಅಲ್ಲಿ ಕ್ಲೋಸ್ ಆಗಿದೆ. ಟಾಪ್ ಲೂಸರ್ಸ್ ಅಲ್ಲಿ HCL ಟೆಕ್, ICICI ಬ್ಯಾಂಕ್, ಟ್ರೆಂಟ್, ಟೈಟಾನ್, M&M ಇದೆ. ಸೊ 1.59 ಇಂದ 1.13% ವರೆಗೂ ಒಂದು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಬನ್ನಿ ನಾವು FII ಮತ್ತು DI ಡೇಟಾ ಒಂದು 3 ವೀಕ್ಸ್ ಏನಾಗಿದೆ ನೋಡ್ಕೊಂಬರೋಣ. ಸೆಪ್ಟೆಂಬರ್ 1 ಇಂದ FIS ನೋಡ್ತಾ ಇರ್ಬೋದು, ಒಂದು ಕಂಟಿನ್ಯೂಸ್ ಆಗಿ ಒಂದು ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. ಸೊ 1430 ಕೋಟಿ, ಸೊ 1159 ಕೋಟಿ, 1166 ಕೋಟಿ. ಇದು 1 ಸೆಪ್ಟೆಂಬರ್ ಇಂದ 5 ಸೆಪ್ಟೆಂಬರ್ ವರೆಗೂ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಮಾಡಿದ್ದಾರೆ. ಸೊ ನಾವು ನೆಕ್ಸ್ಟ್ ಪೇಜಿಗೆ ಹೋಗೋಣ. ಹಾಗೆಯೇ 8 ಸೆಪ್ಟೆಂಬರ್ ಇಂದ 12 ಸೆಪ್ಟೆಂಬರ್ವರೆಗೂ ಸಹಿತ ಒಂದು ಕಂಟಿನ್ಯೂಸ್ ಆಗಿ ಸೆಲ್ನ ಮಾಡ್ತಾ ಬಂದಿದ್ದಾರೆ. ಸೊ ಇಲ್ಲಿ ಒಂದು ಏನು ಮಾಡಿದ್ದಾರೆ ಅಂದ್ರೆ 2 ಸಲ ಇಲ್ಲೊಂದು ಬೈಯಿಂಗ್ ಆಗಿರುತ್ತೆ. ಸೊ ಒಂದು 3 ವೀಕ್ಸಲ್ಲಿ ಟೋಟಲ್ ಆಗಿ ಅವರು ಬೈ ಮಾಡಿರೋದು ಒಂದು 5 ಟೈಮ್ಸ್ ಮಾತ್ರ ಅವರು FIS ಒಂದು ಬೈನ ಮಾಡಿದ್ದಾರೆ. ಸೊ ಇನ್ನು ರಿಮೈನಿಂಗ್ ನೋಡ್ತಾ ಇದ್ರೆ ನೀವು ಎಲ್ಲ ಸೆಲ್ಲಿಂಗ್ಗೆ ನಮಗೆ ಕಾಣ್ತಾ ಇರೋದು. ಸೊ ಟೋಟಲ್ ಓವರ್ ಆಗಿ FIS ಒಂದು ಸೆಲ್ ಮಾಡಿರೋಂಥ ಒಂದು ಅಮೌಂಟ್ ಏನಿದೆ ಈ ಒಂದು ತಿಂಗಳಲ್ಲಿ, ಅಂದ್ರೆ ಈ ಒಂದು 3 ವೀಕ್ ಟ್ರೆಂಡ್ ಸೆಷನ್ಸ್ ಅಲ್ಲಿ 10,573 ಕೋಟಿಯಷ್ಟು ಒಂದು ಸೆಲ್ನ ಮಾಡಿದ್ದಾರೆ. ಸೊ ಬನ್ನಿ ನಾವು ನಿಫ್ಟಿ ಚಾರ್ಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕಂಟಿನ್ಯೂಸ್ ಆಗಿ ನಿಫ್ಟಿಲಿ ಒಂದು ಗ್ಯಾಪ್ ಅಪ್ ನಮಗೆ ನೋಡೋ ಸಿಗ್ತಾ ಇದೆ. ಸೊ ಗ್ಯಾಪ್ ಅಪ್ ಆದ ತಕ್ಷಣ ಅಲ್ಲಿಂದ ಒಂದು ಸೆಲ್ಲಿಂಗ್ ಬರೋದು ಅಥವಾ ಸೈಡ್ವೇಸ್ ಆಗೋದು ನಮಗೆ ರೀಸೆಂಟ್ ಡೇಸ್ದಲ್ಲಿ ನಮಗೆ ಅದು ಕಾಣ್ತಾ ಇದೆ. ಸೊ ಇವತ್ತು ಕೂಡ ಹಾಗೆ ಆಯಿತು, ನಮಗೆ ಗ್ಯಾಪ್ ಅಪ್ ಆಯಿತು, ಒಂದು ಸೆಲ್ಲಿಂಗ್ ಬಂತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಇದರಲ್ಲಿ ಗ್ಯಾಪ್ ಅಪ್ ಆಯಿತು, ಸೈಡ್ವೇಸ್ ಆಯಿತು. ಸೊ ನಿಫ್ಟಿ ಏನಾದರೂ ಮಂಡೇ ಈ ಒಂದು ಲೆವೆಲ್ ಬ್ರೀಚ್ ಆಯಿತು 25,280 ಅಂತಂದ್ರೆ ನಮಗೆ ಡೌನ್ ಸೈಡ್ ನೋಡೋದು ಸಿಗುತ್ತೆ. ಸೊ 25,200ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಲೆವೆಲ್ ಬ್ರೀಚ್ ಆದರೆ ನಮಗೆ 25,120ರಿಂದ 25,080 ಲೆವೆಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋಂಥದ್ದು 25,200 ಬಂದರೆ ಅಲ್ಲಿಂದ ನಮಗೊಂದು ಬೌನ್ಸ್ ನೋಡೋದಕ್ಕೆ ಸಿಗಬೇಕು. ಅದೊಂದು ವೆರಿ ಗುಡ್ ಸಪೋರ್ಟ್ ಆಗಿದೆ. ನಿಫ್ಟಿ ಸಸ್ಟೈನ್ ಮಾಡಿ ಆ ಒಂದು ಲೆವೆಲ್ನ ಬ್ರೇಕ್ ಆಗಿರೋದ್ರಿಂದ. ಸೊ ನಾವು ನಮ್ಮ ಮೇಲ್ಗಡೆ ನೋಡೋದಾದ್ರೆ 25,400ರಿಂದ 25,440 ಈ ಒಂದು ಪಾಯಿಂಟ್ಸ್ ಏನಿದೆ ಈ ಒಂದು ಝೋನ್ ನಮಗೆ ಬ್ರೇಕ್ ಆಗಿ ಮೇಲ್ಗಡೆ ಹೋಗಬೇಕು. ಬಟ್ 25,500 ಒಂದು ರೌಂಡ್ ಫಿಗರ್ ಆಗುತ್ತೆ. ಆ ಒಂದು ಲೆವೆಲ್ ಬ್ರೀಚ್ ಆದರೆ ನಮಗೆ ಫರ್ದರ್ ಅಪ್ಸೈಡಿಗೆ ನಾವು ನಿಫ್ಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಂದು ಬೇರಿಶ್ ಕ್ಯಾಂಡಲ್ ಏನು ಫಾರ್ಮೇಷನ್ ಆಗಿದೆ ಪ್ರಾಪರ್ ಆಗಿ. ಸೊ ಹಾಗಾಗಿ ಸ್ವಲ್ಪ ಏನಾದರೂ ನಮಗೆ ಒಂದು ಸೆಲ್ಲಿಂಗ್ ಬರೋ ಸಾಧ್ಯತೆಗಳಿದಾವೆ. ಸೊ ನೋಡೋಣ ಮಂಡೇ ಯಾವ ಥರ ಒಂದು ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ, ಯಾವ ಥರದ ಒಂದು ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತಂದೇಳಿ. ಸೊ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದ್ದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕನ್ನೋ ಒಂದು ಆಸಕ್ತಿ ಇತ್ತು ಅಂದರೆ ನೀವು ನಮ್ಮ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗ್ಬೋದು. ಹಾಗೆಯೇ ನಿಮಗೆ ಡೌಟ್ಸ್ ಮತ್ತು ಎಂಕ್ವೈರೀಸ್ಗಳಿತ್ತು ಅಂದರೆ ನೀವು ನಮ್ಮ ಆಫೀಸ್ಗೆ ನೇರವಾಗಿ ಭೇಟಿ ನೀಡಬಹುದು. ನಮ್ಮ ಆಫೀಸ್ ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.